ಶ್ರೀ ರಾಮಕೃಷ್ಣ ಸೇವಾಶ್ರಮ ವತಿಯಿಂದ ಬಿ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗು ನೋಟ್ ಪುಸ್ತಕಗಳನ್ನ ಪಾವಗಡ ಆಶ್ರಮದ ಶ್ರೀಗಳು ವಿತರಣೆಯನ್ನ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ತಿಮ್ಮರಾಯಪ್ಪ ಸೇರಿದಂತ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದನ್ನು ಉಳಿಸ್ಕೋಬೇಕು. ಯಾರೋ ಕೊಡ್ತಾರೆ. ಈಗ ನೋಡಿ, ಇಷ್ಟು ಒಳ್ಳೆ ಒಂದು ಬಯಲು ರಂಗಮಂದಿರ ಆಗಿದೆ ಅಂದ್ರೆ ಧರ್ಮಸ್ಥಳದವ್ರು ಮುಂದೆ ಬಂದಿದ್ದಾರೆ, ಮತ್ತೆ ಗ್ರಾಮಸ್ಥರೆಲ್ಲ ಮುಂದೆ ಬಂದಿದ್ದಾರೆ. ಎಲ್ಲರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ. ಇದನ್ನ ನೋಡ್ಕೋಬೇಕು. ಬಟ್ ತಮಾಷೆ ಏನು ಗೊತ್ತಾ, ಈ ಯುವಕರು ಇದಾರಲ್ಲ, ಕೆಲಸ ಇಲ್ಲದೆ ಇರೋ ಯುವಕರು, ಅವ್ರಿಗೆ ಬೇಜಾರು. ಸೊ ಒಂದೇ ಕಡೆ ಕೂತ್ಕೊಳ್ಳೋಕೆ ಬೇಜಾರು. ಇಂತಹ ಸ್ಥಳಗಳು ಹುಡ್ಕೊಂಡು ಗೋಡೆಯಲ್ಲಿ ಗೀಚೋದು, ಅಲ್ಲಿ ಕಸ ಬಿಸಾಕೋದು, ಆಮೇಲೆ ಏನು ಬಿಸಾಕ್ತದೆ ಅಂತ ಹೇಳೋಕೆ ಹೋಗಲ್ಲ ನಾನು. ಅದು ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತು. ಅವು ಯಾವುದೂ ಬಿಸಾಕದೆ ಇದನ್ನು ದೇವಸ್ಥಾನ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಇದು ಒಂದು ಸರಸ್ವತಿಯ ಮಂದಿರ ಅಂತ ಇಟ್ಕೊಳ್ಳಿ, ಇದನ್ನು ಇದೇ ಶುದ್ಧಿಯಾಗಿ ಇಟ್ಕೋಬೇಕು ನೀವು. ಆವಾಗಲೇ ನಿಮಗೆ ದಾನಿಗಳು ಹೆಚ್ಚಾಗಿ ಸಿಗ್ತಾರೆ. ಅಲ್ಲಿಗೆ ಎಲ್ಲರೂ ಕಲೀಲಿಕ್ಕೆ ಉತ್ತಮವಾದಂಥ ಶಿಕ್ಷಕರನ್ನು ನೇಮಿಸಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ. ಆ ಕಾನ್ವೆಂಟ್ ಮಕ್ಕಳಿಗೆ ಒಂದು ಸ್ಪರ್ಧೆ ನೋಡ್ತಕ್ಕಂಥ ಶಕ್ತಿಯನ್ನು ಈ ಶಾಲೆಯನ್ನು ತುಂಬತಕ್ಕಂಥ ಕೆಲಸ ನಿಮ್ಮ ಉಪಾಧ್ಯಾಯರು ಉಂಡದ ಮೇಲಿದೆ. ದಯಮಾಡಿ ಆ ಕೆಲಸ ನೀವು ಮಾಡ್ತೀರಾ, ಗ್ರಾಮಸ್ಥರ ಸಹಕಾರ ಇದೆ ಅಂತ ನಾನು ಹೇಳಿ